ಇವತ್ತೇ ಸೂಪರ್ ಡೂಪರ್ ಇರೋವಂಥ ಒಂದು ತುಂಬಾ ಹೆಲ್ದಿ ರೆಸಿಪಿ, ತುಂಬಾ ಸಖತ್ತಾಗಿರೋವಂಥ ಒಂದು ರೆಸಿಪಿ, ಡಿಫ್ರೆಂಟಾಗಿರೋವಂಥ ಒಂದು ರೆಸಿಪಿ. ಈ ರೆಸಿಪಿ ಇವತ್ತೇ ನಾನು ಸ್ಪೆಷಲ್ ಆಗಿ ಯಾರಿಗೆ ಡಯಾಬಿಟೀಸ್ ಇದೆ, ಯಾರಿಗೆ ಜೋಳದ ಹಿಟ್ಟಿಂದ ಏನಾದರೂ ಮಾಡ್ಕೊಂಡು ತಿನ್ನಬೇಕು ಅಂದರೆ, ನಮಗೆ ರೊಟ್ಟಿ ಬರೋಂಗಿಲ್ಲ, ನಮಗೆ ದೋಸೆ ಬರೋಂಗಿಲ್ಲ, ನಮಗೆ ಇಡ್ಲಿ ಬರೋಂಗಿಲ್ಲ ಅನ್ನೋರಿಗೂ ಕೂಡ ಈ ರೆಸಿಪಿನ ನಾನು ತೊಗೊಂಡು ಬಂದಿದ್ದೀನಿ. ಅದರ ಜೊತೆ ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್ ಅಂದರೆ, ಯಾರಿಗಾದರೆ ವೆಯ್ಟ್ ಲಾಸ್ ಮಾಡೋದಿದ್ದರೆ ಈ ರೆಸಿಪಿ 101% ನಿಮಗೆ ವರ್ಕೌಟ್ ಆಗುತ್ತೆ. ಸೊ ಮಾರ್ನಿಂಗದ ಹೆಲ್ದಿ ಬ್ರೇಕ್ಫಾಸ್ಟ್ ನಿಮ್ಮದು ಎಂಟೈರ್ ಡೇನೇ ಚೇಂಜ್ ಆಗುತ್ತೆ. ಸೊ ಇವತ್ತೇ ನಾವು ಜೋಳದ ಹಿಟ್ಟಿಂದ ತುಂಬಾ ಡಿಫ್ರೆಂಟು, ಯುನೀಕು ಮತ್ತು ತುಂಬಾ ಟೇಸ್ಟಿಯಾಗಿರೋವಂಥ ಒಂದು ರೆಸಿಪಿನ ಮಾಡ್ತಾಯಿದ್ದೀವಿ. ಸೊ ಇವಾಗ ಈ ಜೋಳದ ಹಿಟ್ಟಿಂದು ನಾವು ಏನು ಮಾಡೋದಪ್ಪ ಅಂತ ನೋಡೋಕ್ಕಿಂತ ಮುಂಚೆ ನಿಮ್ಮೆಲ್ಲರದು ವಿಶ್ಫುಲ್ ಅಡುಗೆ ಮನೆಯಲ್ಲಿ ಸ್ವಾಗತ. ಇವಾಗ ಒಂದು ಮಿಕ್ಸರ್ ಜಾರಲ್ಲಿ ಇಲ್ಲಿ ನಾನು ಪ್ಯೂರ್ ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ. ಜೋಳದ ಹಿಟ್ಟನ್ನು ಜಡಿ ಮಾಡೇ ತಗೋಬೇಕು. 1 ಕಪ್ಪದಷ್ಟು ಜೋಳದ ಹಿಟ್ಟು. ಇವಾಗ ದಪ್ಪ ಸ್ಪೂನಿಂದ 2 ಸ್ಪೂನಷ್ಟು ಇಲ್ಲಿ ನಾನು ಇದಕ್ಕೆ ಮೊಸರನ್ನು ಹಾಕೋತಾ ಇದ್ದೀನಿ. ಕಪ್ ಮೆಜರ್ಮೆಂಟ್ ಆದರೆ 1/4 ಕಪ್ಪದಷ್ಟು ಇಲ್ಲಿ ನಮಗೆ ಗಟ್ಟಿ ಮೊಸರನ್ನು ಹಾಕೊಳ್ಳೋದಿದೆ. ಅಕಸ್ಮಾತ್ ಗಟ್ಟಿ ಮೊಸರು ಇಲ್ಲ ಅಂದ್ರೂ ನಾರ್ಮಲ್ ಮೊಸರನ್ನು ಕೂಡ ಹಾಕೋಬೋದು. ಇವಾಗ ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ, ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನಾವು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ಬರೋಣ. ನೋಡಿ, ಇವಾಗ ನಾವು ಮಿಕ್ಸರಲ್ಲಿ ಏನು ರುಬ್ಕೊಂಡು ಬಂದಿವೆಲ್ಲ ಅದನ್ನು ಒಂದು ಬೌಲಕ್ಕೆ ಹಾಕ್ಕೊಳ್ಳೋಣ. ಇದರ ಕನ್ಸಿಸ್ಟೆನ್ಸಿ ನೀವು ನೋಡಿರ್ಬೋದು, ಪರ್ಫೆಕ್ಟ್ ಆಗಿದೆ. ಇನ್ನೊಂದು ಸರ್ತಿ ತೋರಿಸ್ತೀನಿ ನೋಡಿ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ನಮ್ಮದು ದೋಸೆ ಬ್ಯಾಟರ್ ಇರುತ್ತಲ್ಲ ಅದ್ರ ತಕ್ಕಂಗೆ ಇಲ್ಲಿ ನಾನು ಈ ಜೋಳದ ಹಿಟ್ಟಿಂದು ಬ್ಯಾಟರನ್ನು ಮಾಡ್ಕೊಂಡಿದ್ದೀನಿ. ಇದರೊಳಗಡೆ ಯಾವುದೇ ಥರ ರವೆ ಆಗಲಿ ಅಥವಾ ಬೇರೆ ಯಾವುದೇ ಹಿಟ್ಟನ್ನು ನಾವಿಲ್ಲಿ ಬಳಸಿಲ್ಲ, ಬರೀ ಪ್ಯೂರ್ ಜೋಳದ ಹಿಟ್ಟಲ್ಲಿ ಇವತ್ತಿಂದ ಈ ರೆಸಿಪಿನ ಮಾಡ್ತಾಯಿದ್ದೀವಿ. ಸೊ ಇವಾಗ ಇದನ್ನು ಒಂದು 5 ನಿಮಿಷ ಪಕ್ಕಕ್ಕಿಡೋಣ. ನೋಡಿ, ಇವಾಗ ದಪ್ಪ ತಳ ಇರೋವಂಥ ಒಂದು ಕಡಾಯಿನ ತೊಗೊಂಡಿರೋದು. ಇದರೊಳಗಡೆ 2ರಿಂದ 3 ಕಪ್ಪದಷ್ಟು ನೀರನ್ನು ಹಾಕೊಳ್ಳೋಣ. ಇವಾಗ ಇದರೊಳಗಡೆ ಒಂದು ಸ್ಟ್ಯಾಂಡನ್ನು ಇಡೋಣ. ಸ್ವಲ್ಪ ಲೆಮನದ್ದು ಹಿಂಡ್ಕೊಂಡು ಆದ ನಂತರ ಉಳಿದಿರುತ್ತಲ್ಲ ಸಿಪ್ಪೆ ಥರ, ಇದನ್ನು ಇದರೊಳಗಡೆ ಹಾಕೊಳ್ಳೋಣ. ಮೇಲ್ಗಡೆ ಒಂದು ಲಿಡ್ಡನ್ನು ಮುಚ್ಚಿಬಿಟ್ಟು ಇದನ್ನು ನಾವು ಕುದಿಯೋಕೆ ಬಿಡೋಣ. ಫ್ಲೇಮನ್ನು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ನೀರೆಲ್ಲ ಹೆಸರು ಬರೋ ತನಕ ಇಲ್ಲಿ ಒಂದು 5 ನಿಮಿಷ ಈ ಹಿಟ್ಟು ನೆಂದಿದೆ. ನಿಮ್ಮ ಹತ್ರ ಟೈಮ್ ಇದೆ ಅಂದರೆ 5 ನಿಮಿಷ ನೆನೆಸಿ, ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಇನ್ಸ್ಟೆಂಟಾಗಿ ಕೂಡ ಮಾಡ್ಕೋಬೋದು. ಸೊ ಇವಾಗ ಇದರೊಳಗಡೆ ಒಂದು ಅರ್ಧ ಸ್ಪೂನಷ್ಟು ನಾನು ಅಡುಗೆ ಸೋಡಾನ ಹಾಕೋತಾ ಇದ್ದೀನಿ. ಇವಾಗ ಅಡುಗೆ ಸೋಡಾ ಹಾಕಿದರೆ ಕಮೆಂಟ್ಸ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಮ್ಯಾಮ್ ಹೆಲ್ದಿ ಅಂತೀರಾ, ಅಡುಗೆ ಸೋಡಾ ಹಾಕಿದ್ದೀರಾ, ಅಡುಗೆ ಸೋಡಾ ಇಲ್ಲದೆ ನಮಗೆ ಹೇಳಿ ಅಂತ. ಯಾಕಂದರೆ ಇನ್ಸ್ಟೆಂಟಾಗಿ ಮಾಡ್ತಾಯಿದ್ದೀವಿ. ಇದರೊಳಗಡೆ ನಾವು ಯಾವುದೇ ಥರ ರವೆ ಆಗಲಿ ಬೇರೆ ಯಾವುದೇ ಹಿಟ್ಟನ್ನು ಬಳಸಿಲ್ಲ. ಹಾಗಾಗಿ ಇದು ಉಬ್ಬಬೇಕಂದ್ರೆ ಒಂದು ಸ್ವಲ್ಪ ಅಡುಗೆ ಸೋಡಾನ ನಾನು ಇದರೊಳಗಡೆ ಹಾಕ್ಕೊಂಡಿದ್ದೀನಿ. ಅಕಸ್ಮಾತ್ ನಿಮ್ಮ ಹತ್ರ ಟೈಮ್ ಇದೆ, ಅಡುಗೆ ಸೋಡಾ ಬೇಡ ಅಂದರೆ ಇದನ್ನು ನೀವು ಒಂದು 2ರಿಂದ 3 ಅವರು ಇದೇ ಥರ ನೆನೆಯೋಕೆ ಬಿಟ್ಬಿಡಿ. ಅವಾಗ ಏನಾಗುತ್ತೆ ಅಂದರೆ ನೀವು ಅಡುಗೆ ಸೋಡಾ ಹಾಕೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನಿಮ್ಗೆ ಅಡುಗೆ ಸೋಡಾ ಬೇಡ ಅಂದರೆ ಒಂದು 2 to 3 ಅವರ್ಸ್ ನೆನೆಯೋಕೆ ಬಿಡಿ. ಇನ್ಸ್ಟೆಂಟಾಗಿ ಬೇಕಂದರೆ ಅಡುಗೆ ಸೋಡಾನ ಹಾಕ್ಕೊಳ್ಳಿ. ನೋಡಿ, ಇವಾಗ ಈ ಹಿಟ್ಟು ಕೂಡ ಲೈಟ್ ವೇಟ್ ಆಗಿದೆ. ಇಲ್ಲಿ ನೋಡಿ, ತೂತ ಥರ ಕಾಣಿಸ್ತಾ ಇದೆ. ಲೈಟ್ ವೇಟ್ ಆಗಿದೆ, ಪರ್ಫೆಕ್ಟಾಗಿ ಆಗಿದೆ, ನೀಟಾಗಿ ಮಿಕ್ಸು ಕೂಡ ಆಗಿದೆ. ಇವಾಗ ನೋಡಿ, ಒಂದು ತಟ್ಟೆಗೆ ನಾನು ಎಣ್ಣೆಯನ್ನು ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಇದರೊಳಗಡೆ ಈ ಹಿಟ್ಟನ್ನು ಹಾಕೊಳ್ಳೋಣ. ತುಂಬ ದಪ್ಪ ಹಾಕೋಬೇಡಿ, ಒಂದು ಸ್ವಲ್ಪ ತೆಳುವಾಗಿಯೇ ಇರಲಿ. ನೋಡಿ, ಇವಾಗ ಈ ಪ್ಲೇಟನ್ನು ನೋಡಿ, ಇಲ್ಲಿ ನೀರು ಕೂಡ ಕುದಿ ಬಂದಿದೆ. ನಿಧಾನಕ್ಕೆ ಇಡಿ, ಬಿಸಿ ಇರುತ್ತೆ. ಇವಾಗ ಒಂದು ಸ್ವಲ್ಪ ಚಿಲ್ಲಿ ಪೌಡರನ್ನು ಈ ಥರ ಸ್ಪ್ರಿಂಕಲ್ ಮಾಡೋಣ. ನಿಮ್ಗೆ ಬೇಕಂದರೆ ಸ್ಪ್ರಿಂಕಲ್ ಮಾಡಿ, ಇಲ್ಲಾಂದರೆ ಆಪ್ಷನಲ್ ಇದೆ. ಇವಾಗ ಮೇಲ್ಗಡೆ ಲಿಡ್ಡನ್ನು ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ 10ರಿಂದ 12 ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊಂಡು ಬರೋಣ. ನೋಡಿ, ಇವಾಗ ಒಂದು 12 ನಿಮಿಷ ನಾನು ಇದನ್ನು ಸ್ಟೀಮ್ ಮಾಡ್ಕೊಂಡಿದ್ದೀನಿ. ಫ್ಲೇಮನ್ನು ಆಫ್ ಮಾಡ್ಕೊಂಡಿರೋದು. ನೋಡಿ, ಇವಾಗ ಇದ್ರೊಳಗಡೆ ಸೂಪರಾಗಿ ಬಂದಿದೆ.
ನೋಡಿ ಜೋಳದ ಹಿಟ್ಟಿಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಮತ್ತು ಕಂಪ್ಲೀಟಾಗಿ ತಂಡು ಕೂಡ ಆಗಿದೆ. ಸೊ ನೋಡಿ ಇವಾಗ ಫಸ್ಟ್ ಇದ್ರದ್ದು ಎಡ್ಜಸ್ಸನ್ನು ಈ ಥರ ಬಿಡಿಸ್ಕೊಳ್ಳೋಣ. ಆಮೇಲೆ ನಿಮಗೆ ಯಾವ ಸೈಜ್ ಬೇಕು, ಯಾವ ಶೇಪ್ ಬೇಕು ಹಾಗೆ ನೀವು ಇದನ್ನು ಕಟ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬೈದಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ನೋಡಿ ತಾಟಿಗೂ ಅಂಟಿಲ್ಲ, ಆಮೇಲೆ ಇಲ್ಲಿ ಕೂಡ ಚೆನ್ನಾಗಿ ಬಂದಿದೆ, ಸಾಫ್ಟು ಕೂಡ ಇದೆ. ನೋಡಿ ಫಲ್ಲು ಆಗಿದೆ, ಸಾಫ್ಟು ಆಗಿದೆ. ನೀವು ಇದನ್ನು ಕೆಚಪ್ ಜೊತೆ ಕೂಡ ತಿನ್ಕೋಬೋದು, ಇದೇ ಥರ ಕೂಡ ತಿನ್ಕೋಬೋದು. ಇದೇ ಥರ ನಾನು ಒಂದು ಜೋಳದ ಹಿಟ್ಟಿಂದು ರೆಸಿಪಿ, ಅಂದರೆ ಜೋಳದ ಹಿಟ್ಟಿಂದು ಇಡ್ಲಿ ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೆ. ಬಟ್ ಸುಮಾರು ಜನದ ಕಮೆಂಟ್ ಬಂತು, ಆ ಇಡ್ಲಿ ತುಂಬ ಗಟ್ಟಿ ಬಂತು, ನಮ್ಮದು ಸಾಫ್ಟ್ ಬಂದಿಲ್ಲ, ನೀವು ತೋರಿಸಿದ್ದೀರ ಆ ಥರ ಬಂದಿಲ್ಲ ಅಂತ. ಬಟ್ ನಾನು ಹೇಳ್ತೀನಿ, ನಾನು ಹೇಳುವಂಥ ಪ್ರತಿಯೊಂದು ಟಿಪ್ಸನ್ನು ನೀವು ಫಾಲೋ ಮಾಡಿ ನಿಮ್ಮ ರೆಸಿಪಿ ಫೇಲ್ ಆಗೋದಿಲ್ಲ. ಅದಕ್ಕೆ ನಾನು ಇಲ್ಲಿ ನಮ್ಮ ಕಿಚನಲ್ಲಿ ಯಾವ ಥರ ಬರುತ್ತೆ ಅದೇ ಥರ ನಿಮ್ಮ ಕಿಚನಲ್ಲಿನೂ ಕೂಡ ನಿಮ್ಮ ರೆಸಿಪಿ ಬಂದೇ ಬರುತ್ತೆ. ಬಟ್ ಮಾಡೋದ್ರಲ್ಲಿ ನೀವು ಒಂದು ಯಾವುದಾದ್ರೂ ಟಿಪ್ಸನ್ನು ಮಿಸ್ ಮಾಡಿದರೆ ಮಾತ್ರ ನಿಮ್ಮ ರೆಸಿಪಿ ಫೇಲ್ ಆಗುತ್ತೆ. ಸೊ ಇಲ್ಲೇನೂ ಕೂಡ ನೋಡಿ, ಇವತ್ತೇನೋ ಪ್ಯೂರ್ ಜೋಳದ ಹಿಟ್ಟಲ್ಲಿನೇ ಈ ರೆಸಿಪಿನ ಮಾಡಿದ್ದೀವಿ. ಬಟ್ ಅಷ್ಟೇ ಸಾಫ್ಟಾಗಿ ಕೂಡ ಬಂದಿದೆ. ನೋಡಿ ಚೆನ್ನಾಗೇ ಬೈದಿದೆ ಕೂಡ, ಫಳ್ಳು ಆಗಿದೆ. ನೋಡಿ ತೆಳಗಡೆನೂ ಕೂಡ ಚೆನ್ನಾಗಿ ಬೈದಿದೆ, ಇಲ್ಲಿ ಚೆನ್ನಾಗಿ ಬಂದಿದೆ. ನೋಡಿ ಎಲ್ಲಿ ಅಂಟ್ತಾ ಇಲ್ಲ, ಏನಿಲ್ಲ, ಸಖತ್ತಾಗಿದೆ. ಇದನ್ನು ಕೆಚಪ್ ಜೊತೆ ಆಗಿರ್ಬೋದು, ಸಾಂಬಾರು ಜೊತೆ ಆಗಿರ್ಬೋದು, ಅಥವಾ ನೀವು ಪುದೀನ ಚಟ್ನಿ ಜೊತೆ ಆಗಿರ್ಬೋದು, ಇದನ್ನು ಮಾಡ್ಕೊಂಡು ತಿನ್ಕೋಬೋದು. ನೋಡಿ ಇದನ್ನು ಟೇಸ್ಟ್ ಮಾಡಿ ನೋಡೋಣ. ನೋಡಿ ತುಂಬಾ ಸಖತ್ತಾಗಿದೆ, ತುಂಬಾ ಚೆನ್ನಾಗಾಗಿದೆ, ಚೆನ್ನಾಗಿ ಬಂದಿದೆ. ನೋಡಿ ಅಷ್ಟೇ ಸಾಫ್ಟಾಗಿ ಬಂದಿದೆ. ಇದು ಚಟ್ನಿ ಮತ್ತು ಸಾಂಬಾರು ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ಅಂತ ಅನ್ಬೋದು. ಸೊ ನಾನು ನಿಮಗೆ ಅದೇ ಕಡಿಮೆ ಟೈಮಲ್ಲಿ ಮಾಡ್ಕೊಳ್ಳೋ ಅಂಥ ಇದೊಂದು ಹೆಲ್ದಿ ಬ್ರೇಕ್ಫಾಸ್ಟು. ಬಾಯಲ್ಲಿಟ್ಟರೆ ಕರಗುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಮತ್ತು ತಟ್ಟೆಗೂ ಕೂಡ ಸ್ವಲ್ಪ ಅಂಟಿಲ್ಲ. ನಾನು ಟೇಸ್ಟ್ ಮಾಡಿ ಹೇಳೋ ರೀಸನ್ ಅಂದರೆ ಈ ರೆಸಿಪಿ ನಿಮಗೆ ಆ್ಯಕ್ಯುರೇಟಾಗಿ ಗೊತ್ತಾಗಲೇಬೇಕು ಅಂತ ಹೇಳ್ಬಿಟ್ಟು ಬಾಯಲ್ಲಿಟ್ಟರೆ ಮೆಲ್ಟ್ ಆಗ್ತಾಯಿದೆ, ಆ ಜೋಳದ ಹಿಟ್ಟಿನ ಫ್ಲೇವರ್ ಗೊತ್ತಾಗ್ತಾಯಿದೆ, ಆ ಜೀರಿಗೆ ಫ್ಲೇವರ್ ಗೊತ್ತಾಗ್ತಾಯಿದೆ. ಸೊ ಹೆಲ್ದಿ ರೆಸಿಪಿ ಬೇಕಂದರೆ ನಿಮಗೆ ಒಂದು ಸ್ವಲ್ಪ ಟೇಸ್ಟ್ ಕಡಿಮೆನೇ ಅನಿಸುತ್ತೆ. ಬಟ್ ಹಾಗೆ ನೋಡೋಕೆ ಹೋದರೆ ಚಟ್ನಿ ಜೊತೆ ಆಗಿರ್ಬೋದು, ಕೆಚಪ್ ಜೊತೆ ಆಗಿರ್ಬೋದು, ಪುದೀನ ಚಟ್ನಿ ಜೊತೆ ಆಗಿರ್ಬೋದು, ಸಾಂಬಾರು ಜೊತೆ ಆಗಿರ್ಬೋದು, ಪರ್ಫೆಕ್ಟ್ ಅಂತಲೇ ಅನ್ಬೋದು. ನೋಡಿ ಇದೊಂಥರ ಇಡ್ಲಿ ಥರನೇ ಅನ್ಬೋದು. ಸೊ ಇದು ತುಂಬ ಹೆಲ್ದಿ ಜೋಳದ ಹಿಟ್ಟಿನ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಾವು ಮಾಡಿದ್ದೀವಿ. ನಿಮಗೆ ಇವತ್ತಿನ ಈ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನಾವು ಇದೇ ಥರ ಹೊಸ ಹೊಸ ರುಚಿ, ಹೊಸ ಹೊಸ ಅಡುಗೆ ಜೊತೆ. ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.